ಈ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕಾರರ ಮೇಲೆ ಅಲ್ಲಿನ ಮಾಲೀಕರು ಇವ್ರ ಮೇಲೆ ದೌರ್ಜನ್ಯ ಎಸಗಿದರನ್ನು ನಾನು ಟಿ ವಿ ಮಾಧ್ಯಮದಲ್ಲಿ ನೋಡಿ ಭಾಳ ನೊಂದುಕೊಂಡೆ. ಏನಪ್ಪ, ಇಂಥ ಆಧುನಿಕ ಯುಗದಲ್ಲೂ ಕೂಡ ಈ ರೀತಿ ರಾಕ್ಷಸ ಕುಲಕ್ಕೆ ಸೇರಿರ್ತಕ್ಕಂಥ ಮನುಷ್ಯರು ಮಾಡ್ತಕ್ಕಂಥ ಕೆಲಸ ಅಲ್ಲ. ನಾಗರಿಕ ಸಮಾಜನೇ ತಲೆ ತಗ್ಗಿಸಬೇಕು. ಆ ರೀತಿ ಅನಾಗರಿಕವಾಗಿ ವರ್ತನೆ ಮಾಡಿ ಅವ್ರನ್ನ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಯಾವ ರೀತಿ ಅನ್ನೋದು, ಯಾವ್ಯಾವ ದೃಶ್ಯ ಅನ್ನೋದನ್ನು ಎಳೆಯಾಗಿ ನೀವು ಮಾಧ್ಯಮದವರು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದೀರಿ. ಇಡೀ ನಮ್ಮ ಈ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥದ್ದು ಆ ಘಟನೆ. ಆ ರೀತಿ ಕ್ರೌರ್ಯವನ್ನು ಮೆರೆದಿದ್ದಾರೆ. ಅದು ಹೊಡೆದು ಇವರಿಗೆ ರೆಕಾರ್ಡ್ ಮಾಡಿ ತಮ್ಮ ಸ್ಟೇಟಸ್ನಲ್ಲಿ ಲೆಕ್ಕಂತಾರೆ ಅಂತಂದರೆ ಇವರು ಎಷ್ಟೊಂದು ರೌಡಿಗಳಿರ್ಬೋದು, ಎಲ್ಲೆಲ್ಲ ಯಾವ್ಯಾವ ಕಡೆಗೆ ಈ ರೀತಿ ದೌರ್ಜನ್ಯ ಎಸಗಿರ್ಬೋದು, ಯಾರನ್ನೆಲ್ಲ ಮುಗಿಸಿರ್ಬೋದು. ಇಂಥ ಗುಂಡ ಪ್ರವೃತ್ತಿಯ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷಣಗಳನ್ನು ಹಾಕಿ ಅವ್ರಿಗೆ ಜೀವಾವಧಿ ಶಿಕ್ಷಣ ಅಥವಾ ಗಲ್ಲು ಶಿಕ್ಷೆ ಆಗಬೇಕು. ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯವರು ತಕ್ಷಣವೇ ಕ್ರಮ ಕೈಗೊಳ್ಳಿದ್ದಾರೆ. ಸರ್, ಸಿಎಂ ಅವ್ರಿಗೆ ಫೋನ್ ಮಾಡಿ ಕೊಟ್ಟಿದ್ರು, ಏನು ಚರ್ಚೆ ಆಯ್ತು ಸರ್ ಫೋನಲ್ಲಿ? ಹೇಳ್ತೀನಿ, ಕೂಡಲೇ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು. ನಾನು ನಿನ್ನೆ ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಎಲ್ಲ ಮಾತಾಡಿದೆ. ಅವರು ತಕ್ಷಣವೇ ಕ್ರಮ ಕೈಗೊಂಡಿದ್ದಾರೆ. ಇಲ್ಲಿ ಸ್ಥಳೀಯ ನಮ್ಮ ಮುಖಂಡರುಗಳು, DSS ಲೀಡರ್ಗಳು ಎಲ್ಲರೂ ಸೇರಿ ಅವರ ರಕ್ಷಣೆಗೆ ಬಂದಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಆಧಾರದ ಮೇಲೆ ಈಗ ಬಂಧಿಸಿದ್ದಾರೆ. ಇನ್ನೂ ಕೆಲವರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತಂದು ಹೇಳ್ತಾರೆ. 15 ಜನ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಕುಡಿದು ಅಂತಂದು ಹೇಳಿದ್ದಾರೆ. ಶಿಫ್ಟ್ ವೈಸ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದರಿಂದ ನಿನ್ನೆ ದಿನ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ರೀತಿ ನಡೆದಿದೆ ಘಟನೆ ಅಂತ ಹೇಳೋದಕ್ಕೆ ತಕ್ಷಣ ಹೋಗಿ ಅವ್ರಿಗೆ ಧೈರ್ಯ ತುಂಬಿ ಬಾ, ಏನು ಬೇಕಾದರೂ ಎಲ್ಲ ರೀತಿ ಅವರ ಸಹಾಯ ಮಾಡೋಣ ಅಂದರು. ಆಮೇಲೆ ಈಗ ಫೋನ್ನಲ್ಲಿ ನಾನು ಮಾತಾಡಿ ಅವ್ರ ಹತ್ರನೂ ಕೂಡ ಮಾತಾಡಿಸಿ ಧೈರ್ಯವಾಗಿರ್ರಿ ಅಂತ ಅವ್ರಿಗೆ ಹೇಳಿದ್ದಾರೆ. ಜೊತೆಗೆ ಅವ್ರಿಗೇನು ಬೇಕೋ ಸೌಕರ್ಯ ಕೊಡೋಣ ಅಂತಲೂ ಕೂಡ ಭರವಸೆ ಮಾತಾಡಿದ್ದಾರೆ. ಕಾರ್ಮಿಕರ ಜೊತೆಗೆ ಅದೇ ಅವರು ಹೇಳ್ಕೊಂಡ್ರಲ್ಲ, ಆಯಿತು ಧೈರ್ಯವಾಗಿರ್ರಿ, ನಾವಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ನಿಮ್ಮ ರಕ್ಷಣೆಗೆ ನಾವು ಇರ್ತೀವಿ, ಸಹಾಯ ಮಾಡ್ತೀವಿ ಅಂತಕ್ಕಂಥ ಸಹಾಯ ಹಸ್ತದ ಮಾತುಗಳನ್ನು ಹೇಳಿದ್ದಾರೆ. ಧೈರ್ಯ ತುಂಬಿದ್ದಾರೆ. ಆ ಧೈರ್ಯ ತುಂಬಕ್ಕೋಸ್ಕರನೂ ಕೂಡ ನಾವು ಬಂದಿರತಕ್ಕಂಥದ್ದು. ಅದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಏನಾದರೂ ಮಾಡಿ, ಅವ್ರಿಗೆ ಭೂಮಿ ಇಲ್ಲ, ಏನಿಲ್ಲ, ಸರ್ಕಾರದಲ್ಲಿ ನಮ್ಮ ಕಾರ್ಪೊರೇಷನ್ಗಳಿವೆ, ಗೊತ್ತಲ್ಲ ನಿಮಗೆ. ಅಂಬೇಡ್ಕರ್ ಆದಿಜಾಂಬವ ಕಾರ್ಪೊರೇಷನ್ ಇದೆ. 2 ಕಾರ್ಪೊರೇಷನಲ್ಲಿ ಎಲ್ಲೆಂದ ಆಗಲಿ ಭೂ ಒಡೆತನ ಯೋಜನೆ ಅಂತ ಇದೆ. ಭೂಮಿ ಇಲ್ಲದೆ ಇರತಕ್ಕಂಥವ್ರಿಗೆ ಭೂಮಿ ಕೊಡಿಸ್ತಕ್ಕಂಥ ಯೋಜನೆ ಇದೆ. ಅವ್ರಿಗೆ ಒಂದೊಂದು 2 ಎಕರೆ ಜಾಗನ ಕೊಡಿಸುವಂಥ ಕೆಲಸನ ನಾನು ಸರ್ಕಾರದ ಮನೆ ಮುಖ್ಯಮಂತ್ರಿಗಳಿಗೆ ಹೇಳಿ ಮಂಜೂರು ಮಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಮತ್ತು ಅವರ ಬದುಕು ಕಟ್ಕೊಳ್ಳಿ, ಅಲ್ಲೇ ಇರಲಿ, ಹಳ್ಳಿಯಲ್ಲಿ ನೆಲೆಸಲಿ, ಎಲ್ಲ ಜಾತಿ ಜನಾಂಗದವ್ರ ಜೊತೆಗೆ ಅನ್ಯೋನ್ಯವಾಗಿ ಬದುಕಿ ಬಾಳಿ ಅವರು ಕೂಡ ಸಾಧಿಸಬೇಕು. ನೋಡಿ, ಅವ್ರಿಗೆ ಬಡತನ ಇದೆ, ನಾನು ಸ್ಕೂಲ್ ಬಿಟ್ಟೆ ಅಂತ ಹೇಳಿದರು. ಅಂಬೇಡ್ಕರ್ಗೂ ಕೂಡ ಕಿತ್ತು ತಿನ್ನೋ ಬಡತನ ಇತ್ತು. ಕೆರೆ ನೀರು ಮುಟ್ಟಿಸ್ತಾ ಇರಲಿಲ್ಲ. ಇವತ್ತು ಕೆರೆಯಲ್ಲಿ ನೀರು ಕುಡಿಬೋದು, ನಾವು ಬಾವಿಯಲ್ಲಿ ನೀರು ಕುಡಿಬೋದು. ಹೋಗಿ ಪ್ರಮುಖವಾದ ಬೀದಿಯಲ್ಲಿ ಓಡಾಡುವ ಸ್ಥಿತಿ ಇರಲಿಲ್ಲ. ಶಾಲೆಯಲ್ಲಿ ಮುಂದಿನ ಬೆಂಚ್ ಅನ್ನೋದು ಗಗನ ಕುಸುಮ, ಲಾಸ್ಟ್ ಬೆಂಚಿನಲ್ಲಿ ಕೂತ್ಕೊಂಡಿರೋದು. ಬೆಂಚಲ್ಲ ಏನಲ್ಲ, ಲಾಸ್ಟ್ ಹೋಗಿಬಿಟ್ಟು ಅವರೇ ಒಂದು ಗೋಣಿ ಚೀಲ ಹಾಸ್ಕೊಂಡು ಕೂತ್ಕೊಂಡಿದ್ದಾರೆ. ಅಷ್ಟು ಕಷ್ಟಪಟ್ಟು ಓದಿದ್ದಾರೆ. ನಿಮಗೇನರ ಓದೋಕ್ಕೆ ದಾಡಿ. ಇವತ್ತೆಲ್ಲ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಅವ್ನು ಓದಿದ್ನೇಂದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅವ್ರಿಗೆ. ಎಲ್ಲಿ ಬೇಕಾದ್ರೂ ಹೋಗಿ ಜೀವನ ಮಾಡ್ಬೋದು. ಹಳ್ಳಿ ಇಲ್ಲದೆ ಇದ್ರೆ ಡಿಲ್ಲಿ ಅಲ್ವಾ, ಜೀವನ ಮಾಡೋಕ್ಕೆ ಏನಂತ ವಿಶಾಲವಾಗಿದೆ ಪ್ರಪಂಚ. ದುಡಿಯುವ ಕೈಗಳಿಗೆ ಕೆಲಸ ಸಿಗುತ್ತೆ. ಅವತ್ತು ಕೂಲಿ ಅಂತ ಅವನು ಬೇಡವ್ರ ಮನೆಗೆ ಬೇಡ್ಕೊಳ್ತಿದ್ವಿ ನಾವು 50 ವರ್ಷಗಳ ಹಿಂದೆ. ಇವತ್ತು ಕೂಲಿ ಕೊಡ್ತೀನಿ ಬಾ ಕೂಲಿಗೆ ಬಾ ಅಂತ ಹೇಳ್ತಾರೆ. ಆವತ್ತು ಕೂಲಿಗೆ ಶ್ರಮಕ್ಕೆ ಬೆಲೆ ಇರಲಿಲ್ಲ. ಅವರು ಮಾಡ್ತಕ್ಕಂಥ ಶ್ರಮದ ಸಮಯ ಇಲ್ಲ, ಅವರ ಶ್ರಮದ ಬೆಲೆನೂ ಕೂಡ ಇರಲಿಲ್ಲ. ಅಂಥ ಸ್ಥಿತಿಯಲ್ಲಿ ಸೂರ್ಯ ಹುಟ್ಟಿದನಿಂದ ಮುಳುಗೋವರೆಗೂ ಕೆಲಸ ಮಾಡಿರೋ ಅವನು ಏನು ಕೊಡ್ತಾರೋ ಕೂಲಿ ಇಸ್ಕೊಂಬರ್ತಿದ್ರು 50 ವರ್ಷಗಳ ಹಿಂದೆ. ಇವತ್ತು ಕೂಲಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ದುಡಿರಿ, ದುಶ್ಚಟಗಳನ್ನೆಲ್ಲ ಬಿಡಿ, ಸ್ವಾಭಿಮಾನದಿಂದ ಬದುಕಿ, ಸಮಾಜ ನಿಮ್ಮ ಜೊತೆಗಿದೆ ಅಂತಕ್ಕಂಥ ಭರವಸೆ ಮಾತುಗಳನ್ನು ಹೇಳಕ್ಕೆ ಬಂದಿದ್ದೀವಿ. ಸರ್, ಇನ್ನೊಂದು ಇದು SCPTS ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡೋದು
ಹಲೋ ನಾವೇ ಚಿತ್ರದುರ್ಗದವರೇ ಜಂಪಡ ತಗೊಂಡಿದ್ದಾರೆ. ಇಲ್ಲಿ ಬಿಜಾಪುರದಲ್ಲಿ ನಾವು ಕೂಲಿಗೆ ಹೋಗಿದ್ದೀವಿ. ಸ್ಪೀಕರ್ ಇಲ್ಲಿ ಬಿಜಾಪುರದಲ್ಲಿ ಗಾಂಧಿನಗರ ಸ್ಟಾರ್ ಚೌಕಿ ಕೆಲಸಕ್ಕೆ ಇದ್ದೀವಿ ನಾವ್ರಿ. ಕೇಮೂರು ಆಟೋಡತ್ತರಿ ಡೈಲಿ ಹೋಟೆಲಿದ್ದೀವಿ. ಅವರು ನಮಗೆ 15 ಜನ ಕೂಡಿ ಹಾಕಿ ಹೊಡೆದಾರೆ. ಕಣ್ಣಾಕಾರ ಹಾಕಿ ಕಟ್ಟಿ ಹಾಕಿ ಭಾಳ ಹೊಡೆದಾರೆ ನಮ್ಗೆ. ಅದಕ್ಕೆ ಈಗ ಅವರು 5 ಮಂದಿನ ಅರೆಸ್ಟ್ ಮಾಡ್ಯಾರ. ಇನ್ನೂ 10 ಮಂದಿ ಇದ್ದಾರೆ. ಅವ್ರು ಹೊರತುರಿಗೆ ಶಿಕ್ಷೆ ಹಲೋ ಹಲೋ ಸರ್. ಹ್ಞೂ ಸರ್. ಹ್ಞೂ ಸರ್. ಸರ್ ನಾಳೆ ಬರ್ತೀನಿ ಸರ್. ಹ್ಞೂ ಸರ್. ಭಾಳ ಅಮಾನುಷವಾಗಿ ತಳಿಸ್ಬಿಟ್ಟಿದ್ದಾರೆ ಸರ್. ಏನೇನಿಲ್ಲ ಅವ್ರಿಗೆ ಸಹಾಯ ಮಾಡೋಣಂತೆ ಸರ್. ಆಗಲಿ ಸರ್. ಆಗಲಿ ಸರ್. ನಮಸ್ಕಾರ ಸರ್. ತಿರುಗಿ ಹೊಡೆಯಲಿಲ್ಲ. 3 ಜನ ಸೇರ್ಕೊಂಡು ಅವ್ರಿಗೆ ಬಂದುಕ ಇಲ್ವಾ? ಕಷ್ಟ ಬೇಕಾಗಿದೆ. ಸಿನಿಮಾ ನೋಡಲ್ವಾ? ಕಷ್ಟ ಬೇಕಾಯ್ತು. ಒಬ್ಬರಿಗೆ ಹೊಡೆಯಲಿಲ್ಲ ತಿರುಗಿ ನೀನು ಯಾಕೆ? 15 ಜನ ನೋಡಿ ಇವ್ರು ಭಯ ಪಟ್ಟಾರ ಸರ್. ಅವ್ರು ಇಬ್ಬರನ್ನ ಕಟ್ಟಾಡಿ ಕೊಡ್ತಾರೆ. ಸಾಹೇಬರು ಬೆಂಗಳೂರಿಂದ ಬಂದಾರ. ಅವರೆಲ್ಲ ಧೈರ್ಯನೇ ಇರಲಿ. ಸಾಹೇಬರು ಒಂದಿಷ್ಟು ತಪ್ಪ ಅದೆಲ್ಲ ಕಾಣಬಾರ್ದು. ಸರಿ. ಅಲ್ವಾ? ಶಾಲೆ ಫ್ರೀ, ಊಟ ಫ್ರೀ, ಎಲ್ಲ ಹಾಸ್ಟೆಲ್ ಎಲ್ಲ ಇತ್ತಲ್ಲಪ್ಪ. ಮಕ್ಕಳನ್ನೆಲ್ಲ ಓದಿಸ್ತಾರೆ. ಮುಂದಿನ ಮಕ್ಕಳಿಗೆ ಎಜುಕೇಶನ್ ಭಾಳ ಹೊಡೆದ್ರ? ಎಷ್ಟು ದಿನ ಹೊಡೆದ್ರು? ಎಷ್ಟು ದಿನ ಹೊಡೆದ್ನ? ಎಷ್ಟು ಜನ? 15 ಜನ. ಯಾಕೆ ಹೊಡೆದ್ರು? ಲೇಟ್ ಮಾಡಿ ಹೋಗಿರ್ ಕೊಡೋದಾರೆ ಸರ್. ಲೇಟ್ ಯಾಕೆ ಮಾಡಕ್ ಹೋಗಿ? ಕರೆಕ್ಟಾಗಿ ಹೋಗ್ಬೇಕಾಯ್ತು. ಆ ಟೈಮ್ ಹೋಗಿ ರಾತ್ರಿನ ಹೋಗಿರು 8:30 ಸರ್. ಹೊಡೆದಾರೆ. ಅವ್ರು ಪಾರ್ಟಿ ಮಾಡಿ ಕೊಡೋದು ಫ್ರೆಂಡ್ಸ್ ಮಾಡಿ ಹೊಡೆದಾರೆ. ಕುಡಿದು ಹೊಡೆದಾರ? ಎಷ್ಟು ದಿನ ಹೊಡೆದ್ರು? 3 ದಿನ ಹೊಡೆದ್ರು. ಅದ್ ಹೆಂಗ್ ಬದುಕಿದ್ರೆ? 3 ದಿನ ಹೊಡೆದ್ರು. ಅಲ್ಲಿ ಕೆಲಸ ಹೊಡಿತಾರೆ. ಮತ್ತೆ ಕೆಲಸ ಮಾಡೋದು ಹೊಡೆಯೋದು. ಅವ್ರು ಒಟ್ಟು ಎಷ್ಟು ಜನ ಇದ್ರಿ ಕೆಲಸ ಮಾಡಕ್ಕಲ್ಲಿ? ನಾವು 4 ಜನ ಇದ್ವಿ. ಅವರು ಲೇಟ್ ಮಾಡಿ ಬರ್ತಾರೆ. ಮನಾದ್ರು ಹುಡುಗಿಗೆ ಆರಾಮಿದ್ರಿ. ಅವ್ರು ಹುಡುಗಿ ಬರೀ 3 ಜನ ಕೆಲಸ ಮಾಡ್ತಿದ್ ನೀವು? ನಾವು 3 ಮಂದಿ ಹೋಗಕ್ಕೆ ನಾವು ಹೊಡೆದ ಶಾಸ್ತ್ರಿ ಹೊಸಮನಿ ಅವ್ರು ಬಂದಿರ್ಬೇಕು. ನಮ್ಮ ಮನೆಯವರು ಹೊಡೆದಾಗೆ ಕಾದು ಮಾಡ್ತೀವಿ. ಶಾಸ್ತ್ರಿ ಹೊಸಮನಿ ನೀವು ಬಂದು ಬಿಡಿಸಿಲ್ಲ? ಅವರು ಕಾಪಾಡಿ. ನೀವು ಮುಂದೆ ಏನ್ ಮಾಡ್ಬೇಕಂತ ಇದೀರಿ? ಮಾತಾಡ್ಬಿಡ್ತಾರೆ. ಅವ್ರ ಶಿಕ್ಷೆ ಆಗುತ್ತೆ ಸರ್. ಇನ್ನೊಂದು ಮುಂದೆ ಯಾರಿಗೆ ಆಗ್ಬಿಡ್ಬೇಕು. ಅಲ್ಲೋ ಕೆಲಸ ಏನಾಗ್ತದೆ ಸರ್? ಹಿಂಗೆಲ್ಲ ಮಾಡ್ಬೋದಾದ್ರೆ ನಾವು ಇರೋ ತಾಯಿ ಇಬ್ಬರು ಇರ್ತಾರೆ. ಏನಾಗ್ತದೆ ಹಿಂಗೆಲ್ಲ ಮಾಡಿ ಮದುವೆ ಆಗಿಲ್ಲ ನೀವು? ಯಾಕ ಮದುವೆ ಮಾಡಿಲ್ಲ? ಎಷ್ಟು ವಯಸ್ಸು? ಮಾತಾಡ್ಸೋಣ. ಯಾರ ಹತ್ರ ಮಾತಾಡ್ಸೋಣ ಸರ್? ಓಪನ್ ನಮಸ್ಕಾರ. ಆಸ್ಪತ್ರೆಯಲ್ಲಿ ಇದ್ದೀನಿ. ಇದು ಎಷ್ಟು? ಒಂದು 10 ನಿಮಿಷ ಆಗುತ್ತವ? ಹೌದಾ? ಹಾಂ ಮಾಡಿಸಿ. ನಾವಿಲ್ಲೇ ಇದ್ದೀವಿ ಆಸ್ಪತ್ರೆಯಲ್ಲಿ.
ಸಾಹೇಬ್ರ ಹೆಚ್ಚಿಗೆ ಹೋಗ್ಬಾ ಬರ್ರಿ. ಇಲ್ಲೊಬ್ರು ಅದಾರ ಸರ್ ಈಚೆ ಕಡೆ. ಹಾಂ ಬಂದೆ. ನೀವು ಹೋಗ್ಬಿಡಿ. ಪ್ಲಾಸ್ಟಿಕ್ ಪೈಪು ಪ್ಲಾಸ್ಟಿಕ್ ಪೈಪ್ ಸರ್. ಕಾಲು ಸರಿ ಹೋಯ್ತು ಈಗ. ಹೌದಾ? ರಕ್ತ ಎಲ್ಲ ಒಟ್ಟು ಎಷ್ಟು ಜನ ಇರೋದು? 15 ಜನನಾ? ಹಾಂ, ಅವ್ರ ಹೆಸರುಗಳು ಏನಾದ್ರು ಗೊತ್ತಲ್ಲ? 5 ಜನ ಸೇರಿ